ಕೊಲ್ಲಿ ಕದನದಿಂದಾಗಿ ಉಂಟಾಗಿರುವಂತಹ ಪರಿಣಾಮ ಒಂದೆರಡಲ್ಲ. ನಮ್ಮ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದರ ಪರಿಣಾಮ ಈಗ ಗೊತ್ತಾಗುತ್ತಿದೆ. ಇನ್ನು ರಾಜ್ಯದ ಹಾವೇರಿಯಲ್ಲಿ ಬೇಕರಿಗಳ ಮೇಲೂ ಕೂಡ ಪರಿಣಾಮ ಬಿದ್ದಿದೆ. ಬೇಕರಿಗಳಲ್ಲಿ ಸ್ವೀಟ್ಸ್ಗಳನ್ನ ಬೇರೆ ಕಡೆಯಿಂದ ಖರೀದಿ ಮಾಡಿ ಜನರಿಗೆ ನೀಡ್ತಾ ಇದ್ದಾರೆ. ಈ ಮೂಲಕ ಗ್ಯಾಸ್ ಇಂದ ರನ್ ಆಗ್ತಾ ಇದ್ದಂತ ಮಷಿನ್ಗಳು ಬಂದ್ ಆಗಿದ್ದಾವೆ. ಎಲೆಕ್ಟ್ರಿಕ್ ಮಷಿನ್ಗಳ ಮೊರೆ ಹೋಗಿದ್ದಾರೆ ಹಾಗೂ ಡೀಸೆಲ್ ಮಷಿನ್ಗಳ ಮೊರೆ ಹೋಗಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಾವೇರಿಯಿಂದ. ಬನ್ನಿ ನೋಡೋಣ. ಕೊಲ್ಲಿ ಕದನಕ್ಕೆ ಸೌದೆ ಒಲೆ ಆಯಿತು, ಸಿಲಿಂಡರ್ಗಳ ಸಮಸ್ಯೆ ಆಯಿತು, ಆಟೋಗಳಿಗೆ ಗ್ಯಾಸ್ ಸಿಗದೇನೂ ಆಯಿತು, ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಬಂತು, ಸೌದೆ ಒಲೆಗಳ ಮೇಲೆ ಅಡಿಗೆನೂ ಕೂಡ ಮಾಡ್ಲಿಕ್ಕೆ. ಈಗ ನೆಕ್ಸ್ಟ್ ಸರಿಜಿ ಆಗಿರುವಂತದ್ದು ಬೇಕರಿಗಳಿಗೆ ಅಂತ ಹೇಳ್ಬೋದು. ನಾನು ಇವತ್ತು ಹಾವೇರಿ ನಗರದ ಬೇಕರಿಯಲ್ಲಿದ್ದೇನೆ. ಇದು ಕರ್ನಾಟಕ ಬೇಕರಿಯಲ್ಲಿ ಸದ್ಯಕ್ಕೆ ಸಿಲಿಂಡರ್ ಸಮಸ್ಯೆ ಆಗಿರುವಂತದ್ದು. ತಮ್ಮ ಬಟ್ಟೆಯಲ್ಲಿ ಸಿಲಿಂಡರ್ ಇಲ್ಲದೆ ಈಗ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಬೆಳಗಾದ್ರೆ ಸಾಕು ನೂರಾರು ಜನರು ಬಂದು ಈ ತಿಂಡಿ ತಿನಿಸುಗಳನ್ನ ಖರೀದಿ ಮಾಡುವಂತ ಭರಾಟೆಗೆ ಮುಂದಾಗ್ತಾರೆ. ಇನ್ನು ಹಬ್ಬದಲ್ಲಿ ಅತಿ ಹೆಚ್ಚು ಸ್ವೀಟ್ಗಳು ನಿನ್ನೆ ಕೂಡ ಸಾಕಷ್ಟು ಮಾರಾಟ ಆಗಬೇಕಾಗಿತ್ತು. ಆದರೆ ಇವತ್ತು ಈ ಬೇಕರಿಗೆ ಸಮಸ್ಯೆ ಆಗಿರೋದು ಏನು ಅಂತಂದ್ರೆ, ಸದ್ಯಕ್ಕೆ ಬೇಕರಿಯಲ್ಲಿ ಮಾಡುವಂತ ಅಂದ್ರೆ ಅಡಿಗೆ ಅಂದ್ರೆ ಏನು ಸಾಮಾನುಗಳನ್ನ ತಯಾರು ಮಾಡ್ತಾರೆ, ಆ ತಯಾರು ಮಾಡುವಂತ ಸಾಮಗ್ರಿಗಳು ತಯಾರಾಗಬೇಕು, ಅದಕ್ಕೆ ಸಿಲಿಂಡರ್ ಬೇಕು. ಆದ್ರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸದ್ಯಕ್ಕೆ ಇದೀಗ ಸಾಕಷ್ಟು ಸಮಸ್ಯೆನ ಈ ಬೇಕರಿ ಮಾಲೀಕರು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅಂದ್ರೆ ಕೆಲಸ ಮಾಡುವಂತ ಏನು ಬಟ್ಟಿ ಮಾಲೀಕರು ಅವ್ರಿಗೂ ಕೂಡ ಸಂಬಳವನ್ನು ಕೊಡಲಾಗದೆ ಸಮಸ್ಯೆನ ಅನುಭವಿಸ್ತಾ ಇದೀವಿ ಅನ್ನೋ ಮಾತನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಇವತ್ತು ಆ ಕರ್ನಾಟಕ ಬೇಕರಿ ಏನಿದೆ ಆ ಬೇಕರಿ ಒಳಗಡೆ ಅಡಿಗೆ ಮಾಡೋ ಅಂದ್ರೆ ಸಾಮಾನುಗಳನ್ನು ತಯಾರು ಮಾಡುವಂತ ಐಟಮ್ಗಳನ್ನ ರೆಡಿ ಮಾಡುವಂತ ಬಟ್ಟಿಯಲ್ಲಿದ್ದೇನೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿರುವಂತ ಈ ಒಂದು ದೊಡ್ಡದಾದ ಹೀಟರ್ ಮಿಷನ್ಗೆ ದಿನಕ್ಕೆ 1 ಅಥವಾ 2 ಸಿಲಿಂಡರ್ಗಳು ಬೇಕೇ ಬೇಕು. ಹೀಗಾಗಿ ಸಿಲಿಂಡರ್ ಪೈಪ್ಗಳನ್ನ ಹಾಗೆ ಬೀಸಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿಲಿಂಡರ್ ಸಿಗೋ ಅಂದ್ರೆ ಮೊದಲಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಬೇಕರಿ ಮಾಲೀಕರು ಸದ್ಯಕ್ಕೆ ಡೀಸೆಲ್ ಅನ್ನ ಬಳಕೆ ಮಾಡಿ ಅಡಿಗೆ ಮಾಡಲಿಕ್ಕೆ ಅಂದ್ರೆ ಈ ಸಾಮಾನುಗಳನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಸಾಮಗ್ರಿಗಳೆಲ್ಲವೂ ತುಕ್ಕಿಡಿತಾ ಇದಾವೆ. ಯಾಕಂದ್ರೆ ಈಗ ಸಿಲಿಂಡರ್ ಸಿಗದೆ 15 ದಿನಗಳು ಕಳೀತಾ ಬಂತು. ಹೀಗಾಗಿ ಸಿಲಿಂಡರ್ ಸಿಗದಿದ್ದಕ್ಕಾಗಿ ಸಾಮಾನುಗಳನ್ನು ಕೂಡ ಹಾಗೆ ಇಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಇದ್ದದನ್ನ ಖಾಲಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಯಾವುದೇ ರೀತಿಯ ಬಟ್ಟೆಯಲ್ಲಿ ಕೆಲಸ ಆಗ್ತಲ್ಲ ಇದ್ದಂತಹ ಸ್ವೀಟ್ಗಳನ್ನ ಮಾರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ನಾನು ಈ ಬೇಕರಿ ಮಾಲೀಕರಿದ್ದಾರೆ ಅಂಗಡಿಯಲ್ಲಿ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಈಗ ಪ್ರಮುಖವಾಗಿ ಎಷ್ಟು ದಿನಗಳಿಂದ ಸಮಸ್ಯೆ ಆಗ್ತಿದೆ ನಿಮ್ಗೆ ಇದು? ಸರ್, ಇದು ಸಿಲಿಂಡರ್ ಒಂದು ಹೆಚ್ಚು ಕಮ್ಮಿ ಒಂದು 3 ವಾರ ಸರ್ ಪ್ರಾಬ್ಲಮ್ ಆಗಿ. ಈಗ ಹಂಗಾಗಿ ನಾವು ಐಟಮ್ ಸರ್ ಇಲ್ಲ ಮಾಡೋದ್ ಬಂದ್ ಮಾಡ್ಬಿಟ್ರಿ ಸರ್. ಈಗ ಏನ್ ಮಾಡ್ತಿದ್ರಿ? ಸಾಮಾನ್ಯ ಯಾವ ರೀತಿ ಮಾಡ್ತಿದ್ರಿ? ಇಲ್ಲ ಅಂದ್ರೆ ಬೇರೆ ಕಡೆ ಹೊರ ತರ್ತೀವಿ ಸರ್. ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಸರ್. ಡೀಸೆಲ್ ಓನ್ ಎಲ್ಲಿ ಇರುತ್ತಲ್ಲ ಅವ್ರ ಕಡೆಯಿಂದ ತಗೊಂಡು ನಾವು ಮೆಟೀರಿಯಲ್ಸ್ ಮಾರ ಹತ್ರ ನಮ್ಗೆ ಏನಾದ್ರು ವರ್ಕೌಟ್ ಆಗೋದು ಸರ್. ಈಗ ಹಂಗಾಗಿ ನಾವು ಈ ಡೀಸೆಲ್ ಓನ್ ಬುಕ್ ಮಾಡಿವಿ ಸರ್. 1 ವಾರ ಆಯ್ತಾ. ಅವ್ರು ಇವತ್ತು ನಾಳೆ ಕಳಿಸ್ತೇವೆ ಅಂತಾರೆ ಸರ್. ಬಂತಲ್ಲ ಡೀಸೆಲ್ ಓನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಕಮರ್ಷಿಯಲ್ ಸಿಲಿಂಡರ್ ಇದ್ದಂತ ಬೆಲೆಗಿಂತ ಹೆಚ್ಚಳಾಗಿದೆ. ಇನ್ಮ್ಯಾಗ ಅದು ಹೆಚ್ಚಿಗೆ ಬರುತ್ತೆ. ಅದಕ್ಕೆ ನಿಮ್ದು ದುಬಾರಿ ಅನ್ಸುತ್ತೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಪರಿಹಾರ ಸರ್ ಮತ್ತೆ ಡೀಸೆಲ್ ಓನ್ ಹೋಗ್ಬೇಕಾಗೈತೆ ಸರ್. ಮತ್ತೆ ಅದು ಹೆಚ್ಚಳ ಆತಲ್ಲ ಅಂದ್ರೆ ಸರ್ ವರ್ಕೌಟ್ ಆಗ್ಬೇಕಿಲ್ರಿ. ವರ್ಕೌಟ್ ಆಗಲಿ ಅಂದ್ರೆ ನಾವು ಡೀಸೆಲ್ ಓನ್ ಎಲ್ಲ ಬುಕ್ ಮಾಡಿದ್ವಿ ಸರ್. ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡ್ಬಿಡ್ತೀವಿ ಸರ್. ಡೀಸೆಲ್ ಓನ್ ಎಷ್ಟು ಖರ್ಚಾಗಿದೆ? ಎಷ್ಟು ಹಣ ಕೊಟ್ಟಿರಿ ಈಗ ಅದಕ್ಕೆ? ಅದೊಂದು ಈ ಸದ್ಯ ಒಂದು 2 ಲಕ್ಷ ಹಾಕ್ಸಂದಾರ ಸರ್. ಅದು ಒಂದು 4 ಲಕ್ಷ ಐತಿ ಸರ್. ಅದು ಈ ಸದ್ಯ ಅದು ಡೀಸೆಲ್ ಇಂದ ಮುಖಾಂತರ ಅಡುಗೆ ಮಾಡ್ಕೋಬಹುದು. ಹಾ ಸರ್. ಮತ್ತೆ ಡೀಸೆಲ್ ಇಂದ ನಾವು ವರ್ಕೌಟ್ ಮಾಡ್ತೀವಿ ಸರ್. ಈಗ ಅಂಗಡಿ ಬಾಡಿಗೆ ಮತ್ತು ಆಳುಗಳ ಪಗಾರ ಹೆಂಗ್ ಕೊಡಾತೀರಿ ನೀವು? ಹೆಂಗ್ ಸಮಸ್ಯೆ ಆಗ್ತಾ ಇದೆ? ಈಗ ಅದೇ ಸರ್ ಇದ್ದಂತ ಆಳನ್ನು ಬಿಡಿಸೀವಿ ಸರ್. ಈಗ ನಾವು ಯಾಕೆ ಹೊರಗಿಂದ ಮೆಟ್ರಸ್ ತಗೊಂಡು ನಾವು ಮಾರಾಕತ್ತೇವ್ರಿ. ಯಾಕೆ ಅವ್ರಿಗೆ ಪಗಾರ ಕೊಡಬೇಕಲ್ರಿ. ನಮ್ ದುಡಿಮಿಲ್ಲ ನಾವು ಎಲ್ಲಿಂದ ಕೊಡಬೇಕ್ರಿ? ಬಾಡಿಗೆ ಕಟ್ಟೋ ಸಮಸ್ಯೆ ಸರ್. ನಮ್ಗೆ ಎಲ್ಲಾ ಬಹಳ ಸಮಸ್ಯೆ ಆಗ್ಬಿಟ್ಟೆ ಸರ್. ಅದ ಸಂಬಂಧ ಏನಂತೆ ಈಗ ಆಳುಗಳನ್ನ ಸದ್ಯಕ್ಕೆ ಈಗ ನಾವು ಬಿಡಿಸೇವಿ ಸರ್. ನೀವು ಮಾಲೀಕರ ಕೆಲಸ ಮಾಡತ್ತೀರಿ? ನಾವು ಮಾಲೀಕರ ಮಾಡ್ಕೊಂಡತ್ತೀವಿ. ಮತ್ತೇನಾರ ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಸರ್ ಅವ್ರನ್ನ ಕರ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೇವೆ ಸರ್. ಕನ್ನಡ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ. ಕೊಲ್ಲಿ ಕದನದಿಂದಾಗಿ ಉಂಟಾಗಿರುವಂತಹ ಪರಿಣಾಮ ಒಂದೆರಡಲ್ಲ. ನಮ್ಮ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದರ ಪರಿಣಾಮ ಈಗ ಗೊತ್ತಾಗುತ್ತಿದೆ. ಇನ್ನು ರಾಜ್ಯದ ಹಾವೇರಿಯಲ್ಲಿ ಬೇಕರಿಗಳ ಮೇಲೂ ಕೂಡ ಪರಿಣಾಮ ಬಿದ್ದಿದೆ. ಬೇಕರಿಗಳಲ್ಲಿ ಸ್ವೀಟ್ಸ್ಗಳನ್ನ ಬೇರೆ ಕಡೆಯಿಂದ ಖರೀದಿ ಮಾಡಿ ಜನರಿಗೆ ನೀಡ್ತಾ ಇದ್ದಾರೆ. ಈ ಮೂಲಕ ಗ್ಯಾಸ್ ಇಂದ ರನ್ ಆಗ್ತಾ ಇದ್ದಂತ ಮಷಿನ್ಗಳು ಬಂದ್ ಆಗಿದ್ದಾವೆ. ಎಲೆಕ್ಟ್ರಿಕ್ ಮಷಿನ್ಗಳ ಮೊರೆ ಹೋಗಿದ್ದಾರೆ ಹಾಗೂ ಡೀಸೆಲ್ ಮಷಿನ್ಗಳ ಮೊರೆ ಹೋಗಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಾವೇರಿಯಿಂದ. ಬನ್ನಿ ನೋಡೋಣ. ಕೊಲ್ಲಿ ಕದನಕ್ಕೆ ಸೌದೆ ಒಲೆ ಆಯಿತು, ಸಿಲಿಂಡರ್ಗಳ ಸಮಸ್ಯೆ ಆಯಿತು, ಆಟೋಗಳಿಗೆ ಗ್ಯಾಸ್ ಸಿಗದೇನೂ ಆಯಿತು, ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಬಂತು, ಸೌದೆ ಒಲೆಗಳ ಮೇಲೆ ಅಡಿಗೆನೂ ಕೂಡ ಮಾಡ್ಲಿಕ್ಕೆ. ಈಗ ನೆಕ್ಸ್ಟ್ ಸರಿಜಿ ಆಗಿರುವಂತದ್ದು ಬೇಕರಿಗಳಿಗೆ ಅಂತ ಹೇಳ್ಬೋದು. ನಾನು ಇವತ್ತು ಹಾವೇರಿ ನಗರದ ಬೇಕರಿಯಲ್ಲಿದ್ದೇನೆ. ಇದು ಕರ್ನಾಟಕ ಬೇಕರಿಯಲ್ಲಿ ಸದ್ಯಕ್ಕೆ ಸಿಲಿಂಡರ್ ಸಮಸ್ಯೆ ಆಗಿರುವಂತದ್ದು. ತಮ್ಮ ಬಟ್ಟೆಯಲ್ಲಿ ಸಿಲಿಂಡರ್ ಇಲ್ಲದೆ ಈಗ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಬೆಳಗಾದ್ರೆ ಸಾಕು ನೂರಾರು ಜನರು ಬಂದು ಈ ತಿಂಡಿ ತಿನಿಸುಗಳನ್ನ ಖರೀದಿ ಮಾಡುವಂತ ಭರಾಟೆಗೆ ಮುಂದಾಗ್ತಾರೆ. ಇನ್ನು ಹಬ್ಬದಲ್ಲಿ ಅತಿ ಹೆಚ್ಚು ಸ್ವೀಟ್ಗಳು ನಿನ್ನೆ ಕೂಡ ಸಾಕಷ್ಟು ಮಾರಾಟ ಆಗಬೇಕಾಗಿತ್ತು. ಆದರೆ ಇವತ್ತು ಈ ಬೇಕರಿಗೆ ಸಮಸ್ಯೆ ಆಗಿರೋದು ಏನು ಅಂತಂದ್ರೆ, ಸದ್ಯಕ್ಕೆ ಬೇಕರಿಯಲ್ಲಿ ಮಾಡುವಂತ ಅಂದ್ರೆ ಅಡಿಗೆ ಅಂದ್ರೆ ಏನು ಸಾಮಾನುಗಳನ್ನ ತಯಾರು ಮಾಡ್ತಾರೆ,
ಮಾಡ್ತಾರೆ. ಆ ತಯಾರು ಮಾಡುವಂತ ಸಾಮಗ್ರಿಗಳು ತಯಾರಾಗಬೇಕು ಅದಕ್ಕೆ ಸಿಲಿಂಡರ್ ಬೇಕು. ಆದ್ರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸದ್ಯಕ್ಕೆ ಇದೀಗ ಸಾಕಷ್ಟು ಸಮಸ್ಯೆನ ಈ ಬೇಕರಿ ಮಾಲೀಕರು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅಂದ್ರೆ ಕೆಲಸ ಮಾಡುವಂತ ಏನು ಬಟ್ಟಿ ಮಾಲೀಕರು ಅವ್ರಿಗೂ ಕೂಡ ಸಂಬಳವನ್ನು ಕೊಡಲಾಗದೆ ಸಮಸ್ಯೆನ ಅನುಭವಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಇವತ್ತು ಆ ಕರ್ನಾಟಕ ಬೇಕರಿ ಏನಿದೆ ಆ ಬೇಕರಿ ಒಳಗಡೆ ಅಡಿಗೆ ಮಾಡೋ ಅಂದ್ರೆ ಸಾಮಾನುಗಳನ್ನು ತಯಾರು ಮಾಡುವಂತ ಐಟಮ್ಗಳನ್ನ ರೆಡಿ ಮಾಡುವಂತ ಬಟ್ಟಿಯಲ್ಲಿದ್ದೇನೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿರುವಂತ ಈ ಒಂದು ದೊಡ್ಡದಾದ ಹೀಟರ್ ಮಿಷನ್ಗೆ ದಿನಕ್ಕೆ 1 ಅಥವಾ 2 ಸಿಲಿಂಡರ್ಗಳು ಬೇಕೇ ಬೇಕು. ಹೀಗಾಗಿ ಸಿಲಿಂಡರ್ ಪೈಪ್ಗಳನ್ನ ಹಾಗೆ ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿಲಿಂಡರ್ ಸಿಗೋ ಅಂದ್ರೆ ಮೊದಲಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಬೇಕರಿ ಮಾಲೀಕರು ಸದ್ಯಕ್ಕೆ ಡೀಸೆಲ್ ಅನ್ನ ಬಳಕೆ ಮಾಡಿ ಅಡಿಗೆ ಮಾಡಲಿಕ್ಕೆ ಅಂದ್ರೆ ಈ ಸಾಮಾನುಗಳನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಸಾಮಗ್ರಿಗಳೆಲ್ಲವೂ ತುಕ್ಕಿಡಿತಾ ಇದಾವೆ. ಯಾಕಂದ್ರೆ ಈಗ ಸಿಲಿಂಡರ್ ಸಿಗದೆ 15 ದಿನಗಳು ಕಳೀತಾ ಬಂತು. ಹೀಗಾಗಿ ಸಿಲಿಂಡರ್ ಸಿಗದಿದ್ದಕ್ಕಾಗಿ ಸಾಮಾನುಗಳನ್ನು ಕೂಡ ಹಾಗೆ ಇಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಇದ್ದದ್ದನ್ನ ಖಾಲಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಯಾವುದೇ ರೀತಿಯ ಬಟ್ಟೆಯಲ್ಲಿ ಕೆಲಸ ಆಗ್ತಲ್ಲ ಇದ್ದಂತಹ ಸ್ವೀಟ್ಗಳನ್ನ ಮಾರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ನಾನು ಈ ಬೇಕರಿ ಮಾಲೀಕರಿದ್ದಾರೆ ಅಂಗಡಿಯಲ್ಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಈಗ ಪ್ರಮುಖವಾಗಿ ಎಷ್ಟು ದಿನಗಳಿಂದ ಸಮಸ್ಯೆ ಆಗ್ತಿದೆ ನಿಮ್ಗೆ ಇದು? ಸರ್, ಇದು ಸಿಲಿಂಡರ್ ಒಂದು ಹೆಚ್ಚು ಕಮ್ಮಿ ಒಂದು 3 ವಾರ ಸರ್ ಪ್ರಾಬ್ಲಮ್ ಆಗಿ. ಈಗ ಹಂಗಾಗಿ ನಾವು ಐಟಮ್ ಸರ ಇಲ್ಲ ಮಾಡೋದ್ ಬಂದ್ ಮಾಡ್ಬಿಟ್ಟೆ ಸರ್. ಈಗ ಏನ್ ಮಾಡ್ತಿದ್ರಿ? ಸಾಮಾನ್ಯ ಯಾವ ರೀತಿ ಮಾಡ್ತಿದ್ರಿ? ಇಲ್ಲ ಅಂದ್ರೆ ಬೇರೆ ಕಡೆ ಹೊರ ತರ್ತೀವಿ ಸರ್. ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಸರ್. ಡೀಸೆಲ್ ಓನ್ ಇರುತ್ತಲ್ಲ ಅವ್ರ ಕಡೆಯಿಂದ ತುಂಬ ನಾವು ಮೆಟೀರಿಯಲ್ಸ್ ಮಾರ ಹತ್ರ ನಮ್ಗೆ ಏನಾದ್ರು ವರ್ಕೌಟ್ ಆಗೋಲ್ಲ ಸರ್. ಈಗ ಹಂಗಾಗಿ ನಾವು ಈ ಡೀಸೆಲ್ ಓನ್ ಬುಕ್ ಮಾಡಿವಿ ಸರ್. 1 ವಾರ ಆಯ್ತಾ. ಅವ್ರು ಇವತ್ತು ನಾಳೆ ಕಳಿಸ್ತೇವೆ ಅಂತಾರೆ ಸರ್. ಬಂತಲ್ಲ ಡೀಸೆಲ್ ಒನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಕಮರ್ಷಿಯಲ್ ಸಿಲಿಂಡರ್ ಇದ್ದಂತ ಬೆಲೆಗಿಂತ ಹೆಚ್ಚಳ ಆಗಿದೆ. ಇನ್ಮ್ಯಾಗ ಅದು ಹೆಚ್ಚಿಗೆ ಬರುತ್ತೆ. ಅದಕ್ಕೆ ನಿಮ್ಗೆ ದುಬಾರಿ ಅನ್ಸುತ್ತೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಪರಿಹಾರ ಸರ್ ಮತ್ತೆ ಡೀಸೆಲ್ ಓನ್ ಹೋಗ್ಬೇಕಾಗೈತೆ ಸರ್. ಮತ್ತೆ ಈಗ ಅದು ಹೆಚ್ಚಳ ಆತಲ್ಲ ಅಂದ್ರೆ ಸರ್ ನಮ್ಗೆ ವರ್ಕೌಟ್ ಆಗ್ಬೇಕಿಲ್ರಿ. ವರ್ಕೌಟ್ ಆಗಲಿ ಅಂದ್ರೆ ನಾವು ಡೀಸೆಲ್ ಓನ್ ಎಲ್ಲ ಬುಕ್ ಮಾಡಿದ್ವಿ ಸರ್. ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡ್ಬಿಡ್ತೀವಿ ಸರ್. ಡೀಸೆಲ್ ಓನ್ಗೆ ಎಷ್ಟು ಖರ್ಚಾಗಿದೆ? ಎಷ್ಟು ಹಣ ಕೊಟ್ಟಿರಿ ಈಗ ಅದಕ್ಕೆ? ಅದೊಂದು ಈ ಸದ್ಯ ಒಂದು 2 ಲಕ್ಷ ಹಾಕ್ಸಂದಾರ ಸರ್. ಅದೊಂದು 4 ಲಕ್ಷ ಐತಿ ಸರ್. ಅದು ಈ ಸದ್ಯ ಅದ ಡೀಸೆಲ್ ಇಂದ ಮುಖಾಂತರ ಅಡುಗೆ ಮಾಡ್ಕೋಬಹುದು. ಹಾ ಸರ್. ಮತ್ತೆ ಡೀಸೆಲ್ ಇಂದ ನಾವು ವರ್ಕೌಟ್ ಮಾಡ್ತೀವಿ ಸರ್. ಈಗ ಅಂಗಡಿ ಬಾಡಿಗೆ ಮತ್ತು ಆಳುಗಳ ಪಗಾರ ಹೆಂಗ್ ಕೊಡಾತೀರಿ ನೀವು? ಹೆಂಗ್ ಸಮಸ್ಯೆ ಆಗ್ತಾ ಇದೆ? ಈಗ ಅದೇ ಸರ್ ಇದ್ದಂತ ಆಳನ್ನು ಬಿಡಿಸೇವಿ ಸರ್. ಈಗ ನಾವು ಯಾಕೆ ಹೊರಗಿಂದ ಮೆಟೀರಿಯಲ್ಸ್ ತಗೊಂಡು ನಾವು ಮಾರಾಕತ್ತೇವ್ರಿ. ಯಾಕೆ ಅವ್ರಿಗೆ ಪಗಾರ ಕೊಡಬೇಕಲ್ರಿ. ನಮ್ ದುಡಿಮೆಲ್ಲ ನಾವು ಎಲ್ಲಿಂದ ಕೊಡಬೇಕ್ರಿ? ಬಾಡಿಗೆ ಕಟ್ಟ ಸಮಸ್ಯೆ ಐತಿ ಸರ್. ನಮ್ಗೆ ಎಲ್ಲಾ ಬಹಳ ಸಮಸ್ಯೆ ಆಗ್ಬಿಟ್ಟೆ ಸರ್. ಅದ್ರ ಸಂಬಂಧ ಐತಿ ಈಗ ಆಳುಗಳನ್ನ ಸದ್ಯಕ್ಕೆ ಈಗ ನಾವು ಬಿಡಿಸೇವಿ ಸರ್. ನೀವು ಮಾಲೀಕರ ಕೆಲಸ ಮಾಡತ್ತೀರಿ? ನಾವು ಮಾಲೀಕರ ಮಾಡ್ಕೊಂಡ್ತೀವಿ. ಮತ್ತೇನಾರ ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಸರ್ ಅವ್ರನ್ನ ಕರ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೇವೆ ಸರ್. ಶಂಕರ್ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಕೊಲ್ಲಿ ಕದನದಿಂದಾಗಿ ಉಂಟಾಗಿರುವಂತ ಪರಿಣಾಮ ಒಂದೆರಡಲ್ಲ. ನಮ್ಮ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದರ ಪರಿಣಾಮ ಈಗ ಗೊತ್ತಾಗುತ್ತಿದೆ. ಇನ್ನು ರಾಜ್ಯದ ಹಾವೇರಿಯಲ್ಲಿ ಬೇಕರಿಗಳ ಮೇಲೂ ಕೂಡ ಪರಿಣಾಮ ಬಿದ್ದಿದೆ. ಬೇಕರಿಗಳಲ್ಲಿ ಸ್ವೀಟ್ಸ್ ಗಳನ್ನ ಬೇರೆ ಕಡೆಯಿಂದ ಖರೀದಿ ಮಾಡಿ ಜನರಿಗೆ ನೀಡ್ತಾ ಇದ್ದಾರೆ. ಈ ಮೂಲಕ ಗ್ಯಾಸ್ ಇಂದ ರನ್ ಆಗ್ತಾ ಇದ್ದಂತ ಮಷಿನ್ಗಳು ಬಂದ್ ಆಗಿದ್ದಾವೆ. ಎಲೆಕ್ಟ್ರಿಕ್ ಮಷಿನ್ಗಳ ಮೊರೆ ಹೋಗಿದ್ದಾರೆ ಹಾಗೂ ಡೀಸೆಲ್ ಮಷಿನ್ಗಳ ಮೊರೆ ಹೋಗಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಾವೇರಿಯಿಂದ. ಬನ್ನಿ ನೋಡೋಣ. ಕೊಲ್ಲಿ ಕದನಕ್ಕೆ ಸೌದೆ ಒಲೆ ಆಯಿತು, ಸಿಲಿಂಡರ್ಗಳ ಸಮಸ್ಯೆ ಆಯಿತು, ಆಟೋಗಳಿಗೆ ಗ್ಯಾಸ್ ಸಿಗದೇನೂ ಆಯಿತು, ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಬಂತು, ಸೌದೆ ಒಲೆಗಳ ಮೇಲೆ ಅಡಿಗೆನೂ ಕೂಡ ಮಾಡ್ಲಿಕ್ಕೆ. ಈಗ ನೆಕ್ಸ್ಟ್ ಸರಿಜೆ ಆಗಿರುವಂತದ್ದು ಬೇಕರಿಗಳಿಗೆ ಅಂತ ಹೇಳ್ಬೋದು. ನಾನು ಇವತ್ತು ಹಾವೇರಿ ನಗರದ ಬೇಕರಿಯಲ್ಲಿ ಇದ್ದೇನೆ. ಇದು ಕರ್ನಾಟಕ ಬೇಕರಿಯಲ್ಲಿ ಸದ್ಯಕ್ಕೆ ಸಿಲಿಂಡರ್ ಸಮಸ್ಯೆ ಆಗಿರುವಂತದ್ದು. ತಮ್ಮ ಬಟ್ಟಿಯಲ್ಲಿ ಸಿಲಿಂಡರ್ ಇಲ್ಲದೆ ಈಗ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಬೆಳಗಾದ್ರೆ ಸಾಕು 100 ಜನರು ಬಂದು ಈ ತಿಂಡಿ ತಿನಿಸುಗಳನ್ನ ಖರೀದಿ ಮಾಡುವಂತ ಭರಾಟೆಗೆ ಮುಂದಾಗ್ತಾರೆ. ಇನ್ನು ಹಬ್ಬದಲ್ಲಿ ಅತಿ ಹೆಚ್ಚು ಸ್ವೀಟ್ಗಳು ನಿನ್ನೆ ಕೂಡ ಸಾಕಷ್ಟು ಮಾರಾಟ ಆಗಬೇಕಾಗಿತ್ತು. ಆದರೆ ಇವತ್ತು ಈ ಬೇಕರಿಗೆ ಸಮಸ್ಯೆ ಆಗಿರೋದು ಏನು ಅಂತಂದ್ರೆ ಸದ್ಯಕ್ಕೆ ಬೇಕರಿಯಲ್ಲಿ ಮಾಡುವಂತ ಅಂದ್ರೆ ಅಡಿಗೆ ಅಂದ್ರೆ ಏನು ಸಾಮಾನುಗಳನ್ನ ತಯಾರು ಮಾಡ್ತಾರೆ ಆ ತಯಾರು ಮಾಡುವಂತ ಸಾಮಗ್ರಿಗಳು ತಯಾರಾಗಬೇಕು ಅದಕ್ಕೆ ಸಿಲಿಂಡರ್ ಬೇಕು. ಆದ್ರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸದ್ಯಕ್ಕೆ ಇದೀಗ ಸಾಕಷ್ಟು ಸಮಸ್ಯೆನ ಈ ಬೇಕರಿ ಮಾಲೀಕರು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅಂದ್ರೆ ಕೆಲಸ ಮಾಡುವಂತ ಏನು ಬಟ್ಟಿ ಮಾಲೀಕರು ಅವ್ರಿಗೂ ಕೂಡ ಸಂಬಳವನ್ನು ಕೊಡಲಾಗದೆ ಸಮಸ್ಯೆನ ಅನುಭವಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನು ಇವತ್ತು ಆ ಕರ್ನಾಟಕ ಬೇಕರಿ ಏನಿದೆ ಆ ಬೇಕರಿ ಒಳಗಡೆ ಅಡಿಗೆ ಮಾಡೋ ಅಂದ್ರೆ ಸಾಮಾನುಗಳನ್ನು ತಯಾರು ಮಾಡುವಂತ ಐಟಮ್ಗಳನ್ನ ರೆಡಿ ಮಾಡುವಂತ ಬಟ್ಟಿಯಲ್ಲಿದ್ದೇನೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇಲ್ಲಿರುವಂತ ಈ ಒಂದು ದೊಡ್ಡದಾದ ಹೀಟರ್ ಮಿಷನ್ಗೆ ದಿನಕ್ಕೆ 1 ಅಥವಾ 2 ಸಿಲಿಂಡರ್ಗಳು ಬೇಕೇ ಬೇಕು. ಹೀಗಾಗಿ ಸಿಲಿಂಡರ್ ಪೈಪ್ಗಳನ್ನ ಹಾಗೆ ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿಲಿಂಡರ್ ಸಿಗೋ ಅಂದ್ರೆ ಮೊದಲಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಬೇಕರಿ ಮಾಲೀಕರು ಸದ್ಯಕ್ಕೆ ಡೀಸೆಲ್ ಅನ್ನ ಬಳಕೆ ಮಾಡಿ ಅಡಿಗೆ ಮಾಡಲಿಕ್ಕೆ ಅಂದ್ರೆ ಈ ಸಾಮಾನುಗಳನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಸಾಮಗ್ರಿಗಳೆಲ್ಲವೂ ತುಕ್ಕಿಡಿತಾ ಇದಾವೆ. ಯಾಕಂದ್ರೆ ಈಗ ಸಿಲಿಂಡರ್ ಸಿಗದೆ 15 ದಿನಗಳು ಕಳೀತಾ ಬಂತು. ಹೀಗಾಗಿ ಸಿಲಿಂಡರ್ ಸಿಗದಿದ್ದಕ್ಕಾಗಿ ಸಾಮಾನುಗಳನ್ನು ಕೂಡ ಹಾಗೆ ಇಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಇದ್ದದ್ದನ್ನ ಖಾಲಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಯಾವುದೇ ರೀತಿಯ ಬಟ್ಟೆಯಲ್ಲಿ ಕೆಲಸ ಆಗ್ತಲ್ಲ ಇದ್ದಂತಹ ಸ್ವೀಟ್ಗಳನ್ನ ಮಾರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ನಾನು ಈ ಬೇಕರಿ ಮಾಲೀಕರಿದ್ದಾರೆ ಅಂಗಡಿಯಲ್ಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಈಗ ಪ್ರಮುಖವಾಗಿ ಎಷ್ಟು ದಿನಗಳಿಂದ ಸಮಸ್ಯೆ ಆಗ್ತಿದೆ ನಿಮ್ಗೆ ಇದು? ಸರ್, ಇದು ಸಿಲಿಂಡರ್ ಒಂದು ಹೆಚ್ಚು ಕಮ್ಮಿ ಒಂದು 3 ವಾರ ಸರ್ ಪ್ರಾಬ್ಲಮ್ ಆಗಿ.
ಈಗ ಹಂಗಾಗಿ ನಾವು ಐಟಮ್ ಸರ ಇಲ್ಲ ಮಾಡೋದ್ ಬಂದ್ ಮಾಡ್ಬಿಟ್ಟೆ ಸರ್ ಈಗ. ಏನ್ ಮಾಡ್ತಿದ್ರಿ ಸಾಮಾನ್ಯ ಅವ್ರ ಮಾಡ್ತಿದ್ರಿ? ಇಲ್ಲ ಅಂದ್ರೆ ಬೇರೆ ಕಡೆ ಹೊರ ತರ್ತೀವಿ ಸರ್, ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಸರ್. ಡೀಸೆಲ್ ಓನ್ ಎಲ್ಲಿ ಇರುತ್ತಲ್ಲ ಅವ್ರ ಕಡೆಯಿಂದ ತೊಗೊಂಡು ನಾವು ಮೆಟೀರಿಯಲ್ಸ್ ಮಾರ ಹತ್ರ ನಮ್ಗೆ ಏನಾದ್ರು ವರ್ಕೌಟ್ ಆಗೋಲ್ಲ ಸರ್ ಈಗ. ಹಂಗಾಗಿ ನಾವು ಈ ಡೀಸೆಲ್ ಓನ್ ಬುಕ್ ಮಾಡಿವಿ ಸರ್, ಒಂದು ವಾರ ಆಯ್ತಾ. ಅವ್ರು ಇವತ್ತು ನಾಳೆ ಕಳಿಸ್ತೇವೆ ಅಂತಾರೆ ಸರ್, ಬಂತಲ್ಲ ಅಂದ್ರೆ ಡೀಸೆಲ್ ಓನ್ ಸ್ಟಾರ್ಟ್ ಮಾಡ್ತೀವಿ ಸರ್. ಕಮರ್ಷಿಯಲ್ ಸಿಲಿಂಡರ್ ಇದ್ದಂತ ಬೆಲೆಗಿಂತ ಹೆಚ್ಚಳ ಆಗಿದೆ, ಇನ್ಮಾಗ ಅದು ಹೆಚ್ಚಿಗೆ ಬರುತ್ತೆ, ಅದಕ್ಕೆ ನಿಮ್ದು ದುಬಾರಿ ಅನ್ಸುತ್ತೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಪರಿಹಾರ ಸರ್ ಮತ್ತೆ ಡೀಸೆಲ್ ಓನ್ ಹೋಗ್ಬೇಕಾಗೈತೆ ಸರ್. ಮತ್ತೆ ಈಗ ಅದು ಹೆಚ್ಚಳ ಆತಲ್ಲ ಅಂದ್ರೆ ಸರ್ ನಮ್ಗೆ ವರ್ಕೌಟ್ ಆಗ್ಬೇಕಿಲ್ರಿ. ವರ್ಕೌಟ್ ಆಗಲಿ ಅಂದ್ರೆ ನಾವು ಡೀಸೆಲ್ ಓನ್ ಎಲ್ಲ ಬುಕ್ ಮಾಡಿದ್ವಿ ಸರ್. ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಅದನ್ನ ಸ್ಟಾರ್ಟ್ ಮಾಡ್ಬಿಡ್ತೀವಿ ಸರ್. ಡೀಸೆಲ್ ಲೋನ್ಗೆ ಎಷ್ಟು ಖರ್ಚಾಗಿದೆ, ಎಷ್ಟು ಹಣ ಕೊಟ್ಟರಿ ಈಗ ಅದಕ್ಕೆ? ಅದೊಂದು ಈ ಸದ್ಯ ಒಂದು 2 ಲಕ್ಷ ಹಾಕ್ಸಂದಾರ ಸರ್, ಅದೊಂದು 4 ಲಕ್ಷ ಐತಿ ಸರ್. ಅದು ಈ ಸದ್ಯ ಅದು ಡೀಸೆಲ್ ಇಂದ ಮುಖಾಂತರ ಅಡುಗೆ ಮಾಡ್ಕೋಬಹುದು. ಹಾ ಸರ್, ಮತ್ತೆ ಡೀಸೆಲ್ ಇಂದ ನಾವು ವರ್ಕೌಟ್ ಮಾಡ್ತೀವಿ ಸರ್. ಈಗ ಅಂಗಡಿ ಬಾಡಿಗೆ ಮತ್ತು ಆಳುಗಳ ಪಗಾರ ಹೆಂಗ್ ಕೊಡಾತೀರಿ ನೀವು? ಹೆಂಗ್ ಸಮಸ್ಯೆ ಆಗ್ತಾ ಇದೆ? ಈಗ ಅದೇ ಸರ್ ಇದ್ದಂತ ಆಳನ್ನು ಬಿಡಿಸೀವಿ ಸರ್. ಈಗ ನಾವು ಯಾಕೆ ಹೊರಗಿಂದ ಮೆಟೀರಿಯಲ್ಸ್ ತಗೊಂಡು ನಾವು ಮಾರಾಕತ್ತೇವ್ರಿ, ಯಾಕೆ ಅವ್ರಿಗೆ ಪಗಾರ ಕೊಡಬೇಕಲ್ರಿ. ನಮ್ ದುಡಿಮಿಲ್ಲ ನಾವು ಎಲ್ಲಿಂದ ಕೊಡಬೇಕ್ರಿ? ಬಾಡಿ ಕಟ್ಟ ಸಮಸ್ಯೆ ಐತಿ ಸರ್, ನಮ್ಗೆ ಎಲ್ಲಾ ಬಹಳ ಸಮಸ್ಯೆ ಆಗ್ಬಿಟ್ಟೆ ಸರ್. ಅದ ಸಂಬಂಧ ಏನೈತಿ ಈಗ ಆಳುಗಳನ್ನ ಸದ್ಯಕ್ಕೆ ಈಗ ನಾವು ಬಿಡಿಸೇವಿ ಸರ್. ನೀವು ಮಾಲೀಕರ ಕೆಲಸ ಮಾಡತ್ತೀರಿ? ನಾವು ಮಾಲೀಕರ ಮಾಡ್ಕೊಂಡು ಹೋಗ್ತೀವಿ. ಮತ್ತೇನಾರ ಡೀಸೆಲ್ ಓನ್ ಬಂತಲ್ಲ ಅಂದ್ರೆ ಸರ್ ಅವ್ರನ್ನ ಕರ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೇವೆ ಸರ್. ಚನ್ನಪಟ್ಟಣ ಶಂಕರ್ ಕೋಪೆ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ.